ಸ್ನೇಹಿತರೆ ನಮಸ್ಕಾರ. ನಮ್ಮ ಭಾರತೀಯ ಆರೋಗ್ಯ ಪರಂಪರೆಯ ಮಾಹಿತಿಯನ್ನ ಮಾಡಿಕೊಡುವಂತ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ನಮ್ಮ ದೇಶೀಯ ಆರೋಗ್ಯ ಪರಂಪರೆ ಋತುಮಾನಕ್ಕೆ ತಕ್ಕಂತೆ, ಕಾಲಮಾನಗಳಿಗೆ ತಕ್ಕಂತೆ ಕೆಲವು ಆರೋಗ್ಯ ಸಮಸ್ಯೆಗಳು ನಮಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಬೇಸಿಗೆಯಲ್ಲಿ ಉಷ್ಣ ಜಾಸ್ತಿಯಾಗಿ ಬರುವಂಥ ಸಮಸ್ಯೆಗಳು, ಮಳೆಗಾಲದಲ್ಲಿ ಬರುವಂಥ ಸಮಸ್ಯೆಗಳು, ಹಾಗೆಯೇ ಈಗ ಅಕ್ಟೋಬರ್ ನಂತರ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಈ ಚಳಿಗಾಲದಲ್ಲಿ ಯಥೇಚ್ಛವಾಗಿ ಶೀತ ಗಾಳಿ ನಮಗೆ ಕಾಡುವಂಥದ್ದು ಎಲ್ಲರೂ ಅನುಭವಿಸಿರುವಂಥ ಆರೋಗ್ಯ ಸಮಸ್ಯೆ. ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಕಫ, ಕೆಮ್ಮು, ಶೀತ, ಕೆಲವೊಂದು ಸಂದರ್ಭದಲ್ಲಿ ಜ್ವರ, ಇಂಥ ಆರೋಗ್ಯ ಸಮಸ್ಯೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳು ಮತ್ತು ಸಾಮಾನ್ಯರು ಎಲ್ಲರೂ ಅನುಭವಿಸುವಂಥ ಒಂದು ಆರೋಗ್ಯ ಸಮಸ್ಯೆ. ಅದರಲ್ಲೂ ಈ ವರ್ಷ ಅತಿ ಹೆಚ್ಚಿನ ಚಳಿ ಈಗ ಪ್ರಾರಂಭ ಆಗಿದೆ. ಈಗಾಗಲೇ ಬಹಳಷ್ಟು ಜನ ನಮಗೆ ಶೀತ ಮತ್ತು ಕಫದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಈಗಾಗಲೇ ನಾವು ಒಂದು ಕಫದಿಂದ ಕೂಡಿದಂತ ಕೆಮ್ಮನ್ನ ನಿವಾರಣೆ ಮಾಡುವಂತ ಒಂದು ಮನೆಯ ಮದ್ದನ್ನ ಈಗಾಗಲೇ ನಾವು ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದೇವೆ. ಹಲವಾರು ಜನ ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಕೆಲವರಿಗೆ ಆ ಗಿಡ ನೋಡದೇ ಇರುವಂತವ್ರು ಬಹಳಷ್ಟು ಜನ ಇದ್ದಾರೆ. ಆದ್ರೂ ಸಹ ನಾವು ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಈ ಆರೋಗ್ಯ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳೋದ್ರ ಬಗ್ಗೆ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ನೀವೆಲ್ಲೇ ಹುಡುಕುವ ಅವಶ್ಯಕತೆ ಇಲ್ಲ. ನಿಮ್ಮ ಅಡಿಗೆ ಮನೆಯಲ್ಲೇ ಇರುವಂತ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಈ ಶೀತ, ಕಫ, ಕೆಮ್ಮು ಇವುಗಳನ್ನ ಸಂಪೂರ್ಣವಾಗಿ, ಸುಲಭವಾಗಿ, ಸರಳವಾಗಿ ನೀವೆಲ್ಲರೂ ನಿವಾರಣೆ ಮಾಡ್ಕೋಬಹುದು. ನಾವೇನ್ ದಿನನಿತ್ಯ ಆಹಾರಗಳನ್ನು ಉಪಯೋಗಿಸ್ತೇವೆ ಅವೆಲ್ಲವೂ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪರಿಹರಿಸುವಂತವೇ ಆಗಿದ್ದಾವೆ. ಆದ್ರೆ ಅವುಗಳನ್ನು ಸರಿಯಾದ ರೀತಿ ಸಂಯೋಜನೆ ಮಾಡಿಕೊಂಡು ಉಪಯೋಗಿಸಿದಾಗ ನಿರ್ದಿಷ್ಟವಾಗಿ ಆ ಆರೋಗ್ಯ ಸಮಸ್ಯೆಯನ್ನು ಅವು ಪರಿಹರಿಸ್ತವೆ. ಅಂತ 3 ಪದಾರ್ಥಗಳು ನಿಮ್ಮ ಅಡಿಗೆ ಮನೆಯಲ್ಲಿ ಇರುತ್ತದೆ. ಒಂದು ಇರದೇ ಇರಬಹುದು, 2 ಅಂತೂ ಸಾಮಾನ್ಯವಾಗಿ ನಿಮ್ಮ ಅಡಿಗೆ ಮನೆಯ ಸಾಂಬಾರ್ ದಿನಸುಗಳ ಬಟ್ಲಿನಲ್ಲಿ ಇದ್ದೇ ಇರುತ್ತದೆ. ಅವು ಯಾವುವು ಅಂದ್ರೆ 3 ವಸ್ತುಗಳು ಬಹಳ ಕಟುವಾದಂಥವು. ಶುಂಠಿ, ಮೆಣಸಿನಕಾಳು, ಕಾಳು ಮೆಣಸು ಹಾಗೂ ಇಪ್ಲಿ. ಇದನ್ನ ಹೆಚ್ಚು ಯಾರು ಬಳಕೆ ಮಾಡಲ್ಲ. ಆದ್ರೂ ಸಹ ಮನೆಯಲ್ಲಿ ಶೀತ, ಕೆಮ್ಮು ಆಗಿದ್ರೆ ಬಾಣಂತಿಯರು ಇವ್ರಿಗೆಲ್ಲ ಕೊಡ್ಲಿಕ್ಕೆ ಅಂತ ಹೇಳಿ ಕೆಲವರು ಇಟ್ಕೊಂಡಿರ್ತಾರೆ. ಶುಂಠಿ, ಮೆಣಸು, ಇಪ್ಲಿ ಇವು 3 ಕಟುವಾದ ವಸ್ತುಗಳು. ಇವು 3 ಸಂಯೋಜನೆ ಮಾಡಿದಾಗ ಅದನ್ನು ನಾವು ತ್ರಿಕಟು ಅಂತ ಹೇಳಿ ಕರಿತೇವೆ. ತ್ರಿಕಟು ಅಂದ್ರೆ 3 ಕಟುವಾದ ಪದಾರ್ಥಗಳು. ಈ 3 ಸಮಭಾಗದಲ್ಲಿ ಸಂಯೋಜನೆ ಮಾಡಿ ಅವುಗಳನ್ನ ಕುಟ್ಟಿ ಪುಡಿ ಮಾಡಿಕೊಂಡು 1/4 ಟೀ ಸ್ಪೂನ್ ಅಷ್ಟು ಪುಡಿಯನ್ನ ಜೇನುತುಪ್ಪದಲ್ಲಿ ಕಲಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡಿ ನಿಮ್ಮ ಅಸಾಧ್ಯವಾದ ಕಫದಿಂದ ಕೂಡಿದಂತ ಕೆಮ್ಮು ಸರಳವಾಗಿ ಮನೆಯಲ್ಲೇ ಯಾರ ವೈದ್ಯರ ಬಳಿನೂ ಹೋಗದೇನೆ ನೀವು ನಿವಾರಣೆ ಮಾಡ್ಕೋಬಹುದು. ಅಂತ ಒಂದು ಸುಲಭ ಸರಳ ಮನೆಯ ಮದ್ದು ಶುಂಠಿ, ಮೆಣಸು, ಇಪ್ಲಿಯ ಚೂರ್ಣ. ಇದನ್ನ ಈಗ ಮಾಡುವುದನ್ನು ನಾನು ನಿಮಗೆ ತೋರಿಸ್ತೇನೆ, ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಈ ಶುಂಠಿ, ಇಪ್ಲಿ ನೋಡಿ 3 ಸಮಭಾಗ ತಗೊಳ್ತಾ ಇದ್ದೀನಿ. ಮೆಣಸು, ಈ 3 ಸಮಭಾಗದಲ್ಲಿ ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ನಾವು 3 ಇವನ್ನ ಸಂಯೋಜನೆ ಮಾಡಿ 3 ಪೌಡರ್ ಮಾಡ್ತಾ ಇದ್ದೀವಿ. ನೀವು ಈ ತರ ಇದನ್ನ ಸ್ವಲ್ಪ ಈ ಕಲ್ಲಲ್ಲಿ ಮನೆಯಲ್ಲಿ ಇರುವಂತ ಕುಟಾಣಿಗಳಲ್ಲಿ ಕುಟ್ಟಿಕೊಂಡು ಮಿಕ್ಸಿಗೂ ಹಾಕೋಬಹುದು. ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬಹುದು. ನಾವೀ ನಮ್ಮ ಪಾರಂಪರಿಕ ವೈದ್ಯರು ಏನು ಉಪಯೋಗ ಮಾಡುವಂತ ಯಂತ್ರಗಳು ಇದಾವೆ, ಅದ್ರ ಮೂಲಕ
ನಾವು ಪೌಡರ್ ಮಾಡ್ತೀವಿ. ಇದು ಕಲ್ವ ಅಂತೇಳಿ, ಈ ಕಲ್ವದಲ್ಲಿ ಇದನ್ನ ಅರಿತಾ ಇದ್ದೀನಿ. ಈ ತರನೇ ಅರಿದ್ರೆ ಅದಕ್ಕೆ ಗುಣ ಜಾಸ್ತಿ ಬರ್ತದೆ. ಈ ರೀತಿ ಸಣ್ಣಗೆ ಈ ಶುಂಠಿ ಮೆಣಸು ಇಪ್ಲಿಯನ್ನ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿಕೊಂಡು ಇದನ್ನ 1/4 ಟೀ ಸ್ಪೂನ್ ನಿಂದ ಅರ್ಧ ಟೀ ಸ್ಪೂನ್ ವರೆಗೂ ನೀವು ಜೇನುತುಪ್ಪದಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ರಾತ್ರಿ ಊಟದ ನಂತರ ಸೇವನೆ ಮಾಡಿದ್ರೆ ಅಸಾಧ್ಯವಾದಂಥ ಕಫ, ಕೆಮ್ಮು, ಶೀತ ಇವೆಲ್ಲವೂ ನಿವಾರಣೆ ಆಗ್ತವೆ. ಆದ್ರೆ ಸೀಮಿತ ಅವಧಿವರೆಗೆ ತಗೋಬೇಕು. ಇದು ಉಷ್ಣ ಜಾಸ್ತಿ ಮಾಡುವಂತ ಗುಣ ಇದರಲ್ಲಿ ಇರೋದ್ರಿಂದ ಹೆಚ್ಚು ದೀರ್ಘಕಾಲ ಇದನ್ನ ಸೇವನೆ ಮಾಡೋದು ಬೇಡ.